ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತು ನಾವು ಯಾವ ಟಾಪಿಕ್ ಮೈನ್ ಆಗಿ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುತ್ತೆ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಯಾಕೆ ಆಗತ್ತೆ, ಯಾಕೆ ಇವ್ರು ರಾತ್ರೋರಾತ್ರಿ ಯಾಕೆ ಈ ರೀತಿ ಎಲ್ಲ ಕೆಲಸ ಮಾಡ್ತಾರೆ? ಒಳ್ಳೆ ರಿಸಾರ್ಟ್ ರಾಜಕಾರಣ ತರ ಆಗೋಗುತ್ತಲ್ಲಪ್ಪ. ಬೆಳಗ್ಗೆ ಈ ಪಕ್ಷದಲ್ಲಿದ್ದು ನಾಳೆ ಬೆಳಿಗ್ಗೆ ಎದ್ದಾಗ ಆ ಪಕ್ಷಕ್ಕೆ ಹೋದ್ರು ಅಂದಂಗೆ ಆಗುತ್ತೆ. ಯಾಕೆ ಈ ರೀತಿ ಆಗ್ತಾ ಇದೆ? ನಾವು ನಿನ್ನೆ ಎಲ್ಲ ನೋಡ್ತಿದ್ವಿ, ಕೆಳಗಿತ್ತು, ಸಡನ್ ಬೆಳಗ್ಗೆ ಎದ್ರೆ ಮೇಲ್ಗಡೆ ಹೋಗಿದ್ದಾನೆ. ನಾ ಇನ್ನೂ ಕೆಳಗೆ ಹೋಗ್ಬೋದು ಅಂತ ಆಲೋಚನೆ ಮಾಡ್ತಿದ್ದೆ, ಅದನ್ನ ಆಲೋಚನೆ ಮಾಡಿ ಅದನ್ನ ಉಲ್ಟಾ ಮಾಡಿದ್ದಾನೆ. ಕೆಳಗೆ ಹೋಗೋ ಬದಲು ಮೇಲ್ ಹೋಗಿದ್ದಾನೆ. ಯಾರಪ್ಪ ಇದು ರಾತ್ರಿ ಕೂತ್ಕೊಂಡು ಕೆಲಸ ಮಾಡೋರು ಅನ್ನೋದು ಡೌಟ್ ತುಂಬಾ ಜನಕ್ಕಿದೆ. ಅದನ್ನೇ ಅವರೆಲ್ಲ ಎಷ್ಟೋ ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಕೇಳೋದು, ಸರ್ ಈ ಗ್ಯಾಪ್ ಅಪ್ ಯಾಕಾಗತ್ತೆ, ಈ ಗ್ಯಾಪ್ ಡೌನ್ ಯಾಕಾಗತ್ತೆ ಅಂತ. ಅದಕ್ಕೆ ನಾನು ಅವ್ರಿಗೆ ಉತ್ತರ ಹೇಳೋದಕ್ಕಿಂತ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಒಂದು ಪ್ಲಾನ್ ಮಾಡಿಕೊಂಡು ನಾನು ಇದರಲ್ಲಿ ಡೀಟೇಲ್ ಆಗಿ ಕೊಡ್ತೀನಿ. ಈ ವಿಡಿಯೋ ನೀವು ಕೊನೆವರೆಗೆ ನೋಡಿ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನ ರೀಸನ್ಸ್ ಏನು ಅಂಡ್ ಆ ರೀಸನ್ಸ್ ಇನ ಬಿಹೈಂಡ್ ಅಲ್ಲಿ ನಾವು ಹೇಗೆ ಟ್ರೇಡ್ ಮಾಡ್ಬೋದು, ನಾವು ಹೇಗೆ ಸೇಫ್ ಆಗಿರ್ಬೋದು, ಅಂಡ್ ಅದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗೋದು ನಮಗ್ ಮಾತ್ರ ಎಫೆಕ್ಟ್ ಆಗುತ್ತಾ ಅಥವಾ ಎಲ್ಲಾರ್ಗು ಮಾರ್ಕೆಟ್ ಎಲ್ಲರಿಗೂ ಎಫೆಕ್ಟ್ ಆಗುತ್ತಾ, ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಗಳಿಗೆ ಏನಾಗುತ್ತೆ, ಇದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಆಗಿ ಒಂದು ಡಿಟೇಲ್ಡ್ ಆಗಿರೋ ಒಂದು ವಿಡಿಯೋವನ್ನ ಮಾಡುವ ಅಂತ ಒಂದು ಪ್ರಯತ್ನ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಗಳಿಗೂ ತಿಳಿಸಿ. ಓಕೆನಾ? ಈಗ ನಾವು ವಿಡಿಯೋದೊಳಗೆ ಹೋಗೋಣ. ಸೊ ಈಗ ಗ್ಯಾಪ್ ಅಪ್ ಅಂದ್ರೆ ಏನು? ಈಗ ಗ್ಯಾಪ್ ಅಪ್ ಆಗಿರ್ಬೋದು, ಗ್ಯಾಪ್ ಡೌನ್ ಆಗಿರ್ಬೋದು, ಬಟ್ ಇದ್ರಲ್ಲಿ ಏನ್ ರೀಸನ್ಸ್ ತೋರಿಸುತ್ತೆ ಅಂತ ಹೇಳಿದ್ರೆ, ಕ್ಲೋಸಿಂಗ್ ಕಿಂತ ಅಂದ್ರೆ ನಿನ್ನೆ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿತ್ತೋ ಆ ಕ್ಲೋಸಿಂಗ್ ಕಿಂತ ಎತ್ತರದಲ್ಲಿ ಓಪನ್ ಆದ್ರೆ ಅದನ್ನ ಗ್ಯಾಪ್ ಅಪ್ ಅಂತ ಹೇಳ್ತಾರೆ. ನಿನ್ನೆಯ ಕ್ಲೋಸಿಂಗ್ ಕಿಂತ ಕೆಳಗಡೆ ಓಪನಿಂಗ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಗ್ಯಾಪ್ ಡೌನ್ ಅಂತ ಹೇಳ್ತಾರೆ. ಇದು ಕ್ಲಾರಿಟಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಗ್ಯಾಪ್ ಅಪ್ ಅಂದ್ರೆ ಏನು, ಗ್ಯಾಪ್ ಡೌನ್ ಏನು ಹೇಳು ಅಂತ ಕೆಲವರಿಗೆ ಪಾಪ ಬೇಸಿಕ್ ನಾಲೆಜ್ ಗೊತ್ತಿರಲ್ಲ, ಅವ್ರಿಗೋಸ್ಕರ ಹೇಳಿದ್ರು. ಈಗ ಗೊತ್ತಿರೋರಿಗೆ ಇದೆಲ್ಲ ಸಿಲ್ಲಿಯಾಗಿ ಅನ್ಸ್ಬೋದು, ಅದು ಬಟ್ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳೋಣ. ಸೊ ನಿನ್ನೆ ಕ್ಲೋಸಿಂಗ್ ಕಿಂತ ಮಾರ್ಕೆಟ್ ಸಡನ್ ಆಗಿ ಮೇಲ್ ಓಪನ್ ಆದ್ರೆ ನಾವು ಅದನ್ನ ಗ್ಯಾಪ್ ಅಪ್ ಅಂತ ಕರಿತೀವಿ. ಅಂದ್ರೆ ಮೇಲ್ಗಡೆ ಓಪನ್ ಆಗಿದೆ ಅಂದ್ರೆ ಅರ್ಥ ಏನು? ಈಗ ನಮ್ಗೆಲ್ಲರಿಗೂ 3:15 ಕ್ಲೋಸ್ ಆಗುತ್ತಲ್ಲ, ಕ್ಲೋಸ್ ಆದ್ಮೇಲಿಂದ ಯಾರು ಕೈ ಹಾಕ್ತಾರೆ ಇದಕ್ಕೆ? ಎಲ್ಲಿ ಟ್ರೇಡ್ ಮಾಡ್ತಾರೆ? ಎಲ್ಲಿ ಯಾರು ಇದರಲ್ಲಿ ಟ್ರೇಡ್ ಮಾಡಕ್ಕೆ? ನಾವೆಲ್ಲ ಕ್ಲೋಸ್ ಮಾಡಿ ಬ್ಯಾಕ್ಲಾಕ್ ಆಯ್ತಲ್ಲ, ಬ್ಯಾಕ್ಲಾಕ್ ಮೇಲಿಂದ ಬೆಳಗ್ಗೆ ಎದ್ದಾಗ ಅದು ಹಿಂಗ್ ಅದ್ ಮೇಲೆ ಓಪನ್ ಆಗೋದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿ ಇರೋದು ವಿಷಯ ಏನಂತ ಹೇಳಿದ್ರೆ, ಅಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಮಾಡ್ಲಿಕ್ಕೆ ಇರುವ ಮೇಜರ್ ಪ್ಲೇಯರ್ಸ್ ಗಳು ಯಾರು ಅಂತ ಹೇಳಿದ್ರೆ ಫಾರಿನ್ ಇನ್ವೆಸ್ಟರ್ಸ್ಗಳು. ಫಾರಿನ್ ಇನ್ವೆಸ್ಟರ್ಸ್ಗಳು ಮಧ್ಯ ಕ್ಲೋಸ್ ಆದ್ಮೇಲಿಂದ ಬರ್ತಾರೆ. ಇದು ಒಂದು. ಎರಡನೇ ಕಾರಣ ಏನಂತ ಹೇಳಿದ್ರೆ, ಪೋಸ್ಟ್ ಮಾರ್ಕೆಟ್ ಮತ್ತೆ ಪ್ರೀ ಮಾರ್ಕೆಟ್ ಅಂತ ಎರಡು ಮಾರ್ಕೆಟ್ ಇದೆ. ಅಂದ್ರೆ ಮಾರ್ಕೆಟ್ 3:30 3:45 ಪೋಸ್ಟ್ ಮಾರ್ಕೆಟ್ ಇರುತ್ತೆ. ಅದೇ ತರ ಬೆಳಿಗ್ಗೆ 9 9:07 ಅದು ಪ್ರೀ ಮಾರ್ಕೆಟ್ ಅಲ್ಲಿ ಇರುತ್ತೆ. ಈ ಎರಡು ಮಾರ್ಕೆಟ್ ಅಲ್ಲೂ ಸಹ ಬಿಲ್ಲಿಂಗ್ ಗಳು ನಡೆಯುತ್ತೆ. ಆ ಬಿಲ್ಲಿಂಗ್ ಅನ್ನ ಮೊದಲೇ ಇಟ್ಟಿರ್ತಾರೆ. ಓಕೆನಾ? ಅವರು ನಮ್ಮ ಬ್ರೋಕರ್ಗಳ ಮುಖಾಂತರನು ಮಾಡ್ಬೋದು. ಅಂಡ್ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಗಳಿಗೆ ಏನಂತ ಹೇಳಿದ್ರೆ ಅವ್ರದೇ ಆದಂತಹ ಡೈರೆಕ್ಟ್ ಕನೆಕ್ಷನ್ ವಿತ್ NSE ಅವರ ವೆಬ್ ಲಿಂಕ್ಗೆ ಹೆಂಗೆ ಬ್ರೋಕರ್ಗಳು ಅವರು ಬಾಕಿಯವರ ಅಕೌಂಟ್ಸ್ ಎಲ್ಲ ರಿಟೇಲ್ ಗಳ ಮುಖಾಂತರವಾಗಿ ಬ್ರೋಕರ್ ಆ್ಯಪ್ಗಳು ಮಾಡ್ತಾರೋ, ಅದೇ ತರವೇ ಇನ್ಸ್ಟಿಟ್ಯೂಟ್ ಅವ್ರಿಗೆ ಡೈರೆಕ್ಟ್ ಅಸೆಸ್ ಇಟ್ಟಿರ್ತಾರೆ. ಸೊ ಅವ್ರು ಡೈರೆಕ್ಟ್ ಅಸೆಸ್ ಅಲ್ಲಿ ಅವರ ಆರ್ಡರ್ ಪ್ಲೇಸ್ಮೆಂಟ್ ಎಲ್ಲ ಮಾಡಕ್ಕೆ ಅವಕಾಶ ಇರುತ್ತೆ. ಇವರಿಬ್ರು ಸಹ ಅಲ್ಲಿ ಹೋಗಿ ಅವರ ಪ್ಲೇಸ್ಮೆಂಟ್ ಮಾಡ್ತಾರೆ. ಹಾಗಾಗಿ ಇದೆರಡೂ ಸಹ ನಡೆಯೋದಕ್ಕೆ ಅವರು ಪೋಸ್ಟ್ ಮಾರ್ಕೆಟ್ ಪ್ರೀ ಮಾರ್ಕೆಟ್ ಟೈಮ್ ಅಂಡ್ ಸ್ಲಾಟ್ ಅನ್ನ ಯೂಸ್ ಮಾಡ್ಕೊಳ್ತಾರೆ. ಅಥವಾ ರಾತ್ರಿಯಲ್ಲಿ ನಡೀತಾ ಇರುವಂತಹ ಮಾರ್ಕೆಟ್ ಲೈಕ್ ಸಿಂಗಾಪುರ್ ನಿಫ್ಟಿ ಇಲ್ಲೆಲ್ಲ ಹೋಗಿಯೂ ಸಹ ಅವರ ಒಂದು ಪ್ಲೇಸ್ಮೆಂಟ್ ಅನ್ನ ಮಾಡಿ ಚೇಂಜಸ್ ಅನ್ನ ಮಾಡ್ಕೊಂಡು ಬರ್ತಾರೆ. ಇದು ಎರಡೂ ಸಹ ನಡೆಯುವಂತ ವಿಚಾರಗಳು. ಸೊ ಈಗ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಮಾಡೋದಕ್ಕೆ ಮೇಜರ್ ಪ್ಲೇಯರ್ಸ್ಗಳು ಫಾರಿನ್ ಇನ್ವೆಸ್ಟರ್ಸ್ ಅಂತ ನಮಗೆ ಗೊತ್ತಾಯ್ತು. ಬಟ್ ಏಕ್ದಮ್ ಒಬ್ಬರ ಪ್ಲಾನ್ ಹಾಕಿರ್ತಾರೆ. ಈಗ ಏನೋ ಒಂದು ಪ್ಲಾನ್ ಹಾಕಿರ್ತೀವಿ ನಾವು, ಹಿಂಗ್ ಹೋಗ್ಬೇಕು ಅಂತ. ಸಡನ್ ಆಗಿ ಅದು ಯೂಟರ್ನ್ ಆಯ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಅದು ಎಫೆಕ್ಟ್ ಬಿದ್ದೇ ಬೀಳುತ್ತೆ. ರಿಟೇಲರ್ಗೆ ಮಾತ್ರ ಅಲ್ಲ, ರಿಟೇಲರ್ ಜೊತೆಗೆ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಗಳಿಗೂ ಎಫೆಕ್ಟ್ ಬೀಳುತ್ತೆ. ಯಾಕೆಂದ್ರೆ ಏನೋ ಒಂದು ನಾಳೆ ಮಾರ್ಕೆಟ್ ಡೌನ್ ಅಲ್ಲೇ ಕ್ಲೋಸ್ ಆಗಿದೆ, ಇನ್ನು ಡೌನ್ ಹೋಗ್ಬೋದು ಅಂತ ಏನೋ ಪ್ಲಾನ್ ಮಾಡ್ಕೊಂಡು ಅನ್ನ ಕ್ಯಾರಿ ಫಾರ್ವರ್ಡ್ ಏನೋ ಮಾಡೋಣ ಅಂತೆಲ್ಲ ಆಲೋಚನೆ ಮಾಡಿರ್ತಾರೆ. ಮಾರ್ಕೆಟ್ ನ್ಯೂಸ್ ಬೇಸ್ಡ್ ಇಂದನೋ ಏನೋ ಒಂದು ಬೇಸ್ ಇಂದ ಮೇಲ್ಗಡೆ ಓಪನ್ ಆಯ್ತು. ಸಡನ್ ಆಗಿ 9 ಗಂಟೆಗೆ ಬಂದು ಎಲ್ಲ ಆರ್ಡರ್ ಪ್ಲೇಸ್ ಮಾಡಿ ಇಟ್ಕೊಂಡು 9:07 ಮಾರ್ಕೆಟ್ ಅನ್ನು ಮೇಲ್ ತಗೊಂಡು ಹೋದ್ರು. ಸಡನ್ ಚೇಂಜಸ್ ಆಯ್ತು. ಈ ಸಡನ್ ಚೇಂಜ್ ಅನ್ನ ಯಾರು ಎಕ್ಸೆಪ್ಟ್ ಮಾಡಲ್ಲ. ಅದಕ್ಕೋಸ್ಕರ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ಅದನ್ನ ಕನ್ಸಾಲಿಡೇಟ್ ಮಾಡಿ ಅದನ್ನ ರೆಕ್ಟಿಫಿಕೇಶನ್ ಮಾಡಿಕೊಂಡು ಅದನ್ನ ನ್ಯೂಟ್ರಲೈಸ್ ಮಾಡೋವರೆಗೂ ಮಾರ್ಕೆಟ್ ಫರ್ದರ್ ಮೂವ್ ಅಂದ್ರೆ ಫರ್ದರ್ ಸ್ಟೆಪ್ ಇಡಕ್ ಬಿಡಲ್ಲ. ಯಾಕೆಂದ್ರೆ DII
ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ಗಳು, ರಿಟೇಲ್ ಇನ್ಸ್ಟಿಟ್ಯೂಟ್ಗಳು, ಕೆಲವೆಲ್ಲ ದೊಡ್ಡ ದೊಡ್ಡ ಫರ್ಮ್ಸ್ಗಳು ಅವ್ರದ್ದೆಲ್ಲ ಅಡ್ಜಸ್ಟ್ಮೆಂಟ್ಸ್ ಮಾಡೋವರೆಗೂ ಮಾರ್ಕೆಟ್ ಮೂವ್ ಮಾಡಕ್ಕೆ ಬಿಡಲ್ಲ, ಅವರಲ್ಲಿ ಹೋಲ್ಡ್ ಅಲ್ಲಿ ಇಟ್ಟಿರ್ತಾರೆ. ಇದು ಒಂದು. ಎರಡನೇದು, ನಿನ್ನೆಯ ಕೆಲಸ ಬಾಕಿ ಉಳಿಸಿರ್ತಾನೆ. ನಿನ್ನೆ ಕೆಲಸ ಬಾಕಿ ಅಂದ್ರೆ ನಾವು ಬೆಳಗ್ಗೆಯಿಂದ ಕಾಯ್ತಿರ್ತೀವಿ, ಇಂಟ್ರಾಡೇನಲ್ಲಿ ಕಾಯ್ತಾ ಇರ್ತೀವಿ. ಏನು, ನಮ್ಗೆ ಯಾವುದೋ ಒಂದು ಝೋನ್ ಅನ್ನ ಟಚ್ ಮಾಡಬೇಕು, ಟಚ್ ಮಾಡ್ತಾನೆ ಅಂತ ನಾವು ಹೋಲ್ಡ್ ಅಲ್ಲಿ ಇಟ್ಟಿರ್ತೀವಿ. ಅವನಿಗೂ ಗೊತ್ತು ಈ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ. ಅವನು ಅವಾಗ ಯಾವುದೇ ರೀತಿಯ ಪ್ಲೇಸ್ಮೆಂಟ್ ಅನ್ನ ಡ್ಯೂರಿಂಗ್ ಇಂಟ್ರಾಡೇ ಟೈಮ್ ಅಲ್ಲಿ ಮಾಡಲ್ಲ. ಲೇಟರ್ ಪೋಸ್ಟ್ ಮಾರ್ಕೆಟ್ ಅಲ್ಲಿ 3:15 ಅವನು ಅದನ್ನ ಪ್ಲೇಸ್ಮೆಂಟ್ ಮಾಡ್ತಾನೆ. ಆ ಟಾರ್ಗೆಟ್ ಅನ್ನ ಅವನು ಅಥವಾ 9 ಗಂಟೆ ಒಳಗೆ ಹೋಗಿ ಅಚೀವ್ಮೆಂಟ್ ಮಾಡ್ತಾರೆ. ಇದು ಫಾರಿನ್ ಇನ್ವೆಸ್ಟರ್ಸ್ ಆಗ್ಬೇಕಂತಿಲ್ಲ, ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಮಾಡ್ತಾರೆ. ಇದರಿಂದಾಗಿ ಏನಾಗೋಗುತ್ತೆ, ಅದು ಆ ಟಾರ್ಗೆಟ್ ಅಚೀವ್ಮೆಂಟ್ಗೋಸ್ಕರ ಅದು ಮೇಲೋಗಿರುತ್ತೆ. ಸೊ ನಾವು ಗ್ಯಾಪ್ ಅಪ್ ಆಗಿದೆ ಅಂತ ಥಿಂಕ್ ಮಾಡ್ತಿದ್ದಂಗೆನೆ ಅವನದು ಅಚೀವ್ಮೆಂಟ್ ಆಗಿರುತ್ತೆ, ಅಲ್ಲಿಂದ ಮತ್ತೆ ಫಾಲ್ ಆಗ್ತಾನೆ. ನಾವು ಗ್ಯಾಪ್ ಅಪ್ ಆಗಿದ್ದಲ್ಲ ಮಾರ್ಕೆಟು, ಸಿ ಹೋಗ್ಬೋದು ಅಂತ ತಿಳ್ಕೊಂಡೆ, ಗ್ಯಾಪ್ ಡೌನ್ ಆಗಿದಲ್ವ ಮಾರ್ಕೆಟು, ಪಿ ಹೋಗುತ್ತೆ ಅಂತ ತಿಳ್ಕೊಂಡೆ, ಬಟ್ ಅವನು ಈ ರೀತಿ ಆದ ಅನ್ನೋದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನ್ ಬರುತ್ತೆ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ನಿಮ್ಗೆ ಏನಾಗುತ್ತೆ, ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ. ಈಗ ಯಾರೊಬ್ರು ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ 10 ರೂಪಾಯಿಗೋ 20 ರೂಪಾಯಿಗೋ, ಏಕ್ದಮ್ ಬೆಳಿಗ್ಗೆ ನೋಡಿದಾಗ ಅದು 80 ರೂಪಾಯಿ ಆಗ್ತಿದೆ ಅಂದ್ರೆ ಯಾರು ಸುಮ್ಮನೆ ಇರ್ತಾರೆ? ಸಡನ್ ಆಗಿ ಪ್ರಾಫಿಟ್ ಬುಕ್ಕಿಂಗ್ ಕ್ಲೋಸ್ ಮಾಡಕ್ ಹೋಗ್ತಾರೆ. ಆ ಕ್ಲೋಸ್ ಮಾಡೋದಂದ್ರೆ ಏನಾಯ್ತು, ಅವ್ರು ಬೈ ಮಾಡಿದ್ದನ್ನ ಸೆಲ್ ಮಾಡ್ತಾರೆ ಅಥವಾ ಸೆಲ್ ಮಾಡಿದ್ದನ್ನ ಬೈ ಮಾಡ್ತಾರೆ. ಎರಡೂ ಆದಾಗ್ಲೂ ಅಲ್ಲಿ ವಾಲಟೈಲಿಟಿ ಜಾಸ್ತಿ ಇರುತ್ತೆ, ಆ ಕ್ಯಾಂಡಲ್ ಅಲ್ಲಿ ತುಂಬಾ ಓಡಾಟಗಳು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ತುಂಬಾ ಜನ ಈ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ್ಲೇ ನನಗೆ ಲಾಸ್ ಆಗುತ್ತೆ ಅಂತ ಹೇಳೋದು. ಯಾಕೆ ಅಂದ್ರೆ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಹೆಂಗಾದ್ರೆ ಸೊಲ್ಯೂಷನ್ ಏನು? ಈಗ ಒಂದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ಇದೆಲ್ಲ ಕಾರಣಕ್ಕೋಸ್ಕರ ಆಗೋದು ಅಂತ ಈಗ ನಿಮ್ಗೆ ಅರ್ಥ ಆಯ್ತು. ಈಗ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಗಳೆಲ್ಲ ಮಾಡ್ಬೇಕಂದ್ರೆ 2 ಆನೆಗಳಿಗೆ ಕಾಲ್ ಜಾರ್ತು ಅಂತ. ಈ ಆನೆಗಳಿಗೆ ಕಾಲ್ ಜಾರ್ದಾಗ ಆನೆಗಳು ಎದೊಳ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಅದು ಇದ್ದು ಬದ್ದೆಲ್ಲ ಮರ ಗಿಡಗಳೆಲ್ಲ ಬೀಳ್ಸ್ಬಿಡುತ್ತೆ ಅಷ್ಟು ಬಿದ್ದಾಗ. ಅದು ಅಂತ ಒಂದು ಆನೆ ಎದ್ದು ನಿಲ್ಲೋವರೆಗೆ ನಾವೇನಾದ್ರು ಮಧ್ಯಕ್ಕೆ ಸಿಗಾಕೊಂಡ್ವಿ ಅಂತ ನಮ್ಮನ್ನು ಅದು ಚಟ್ನಿ ಮಾಡಿಬಿಡುತ್ತೆ, ಕರೆಕ್ಟ್ ಅಲ್ವಾ? ಆ ಟೈಮಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಆನೆ ಸೆಟ್ಲ್ಮೆಂಟ್ ಆಗೋವರೆಗೂ ಒಂದು ಗಂಟೆ ಹೊತ್ತು ನಾವು ತಾಳ್ಮೆಯಲ್ಲಿ ಇರಬೇಕು. ಯಾವಾಗ ನಾವು 1 ಅವರ್ ತಾಳ್ಮೆಯಿಂದ ಇರ್ತೀವೋ ಆವಾಗ ಮಾರ್ಕೆಟ್ ಅಲ್ಲಿ ಅದೊಂದು ನ್ಯೂಟ್ರಲೈಸ್ ಬರುತ್ತೆ. ಆಮೇಲೆ ಅದು ರಿಯಲ್ ಎಂಟ್ರಿ ಪಾಯಿಂಟ್ಸ್ ಅನ್ನ ಕೊಡುತ್ತೆ. ಅಲ್ಲಿವರೆಗೆ ನಾವು ತಾಳ್ಮೆ ಇರಬೇಕು, ತಾಳ್ಮೆ ತಪ್ಪಬಾರದು. ನಾವೇನ್ ಮಾಡ್ಬಿಡ್ತೀವಿ, ಹರಿಬರಿಗೆ ಬರ್ತೀವಿ. ನ್ಯೂಸ್ ಯಾವುದೋ ಒಂದು ಪಾಸಿಟಿವ್ ಬಂದಿರುತ್ತೆ, ನಾವು ಅದು ಗ್ಯಾಪ್ ಅಪ್ ಆಗಿರುತ್ತೆ. ಏನೋ ಗ್ಯಾಪ್ ಅಪ್ ಆದ. ರೀಸೆಂಟ್ಲಿ ಒಂದ್ಸರಿ ಆಗಿತ್ತು, ಟ್ರಂಪ್ ಅವ್ರು ಏನೋ ಒಂದು ವಿಷಯ ಹೇಳಿದ್ರು ಅಂತೇಳಿ ಅದು ಮಾರ್ಕೆಟ್ 1000 ಪಾಯಿಂಟ್ಸ್ ಮೇಲ್ಗಡೆ ಓಪನ್ ಆಯ್ತು. ನಿಫ್ಟಿಯಲ್ಲಿ ಓಪನ್ ಆಯ್ತು ಅಂತೇಳಿ ಎಲ್ಲರೂ ಎರಾಬರಿ ಬಂದಿದ್ದೆ ಸಿಹಿ ತಗೊಂಡಿದ್ದು ಇನ್ನು ಮುಂದೋಗುತ್ತೆ ಅಂತ. ಏನಾಯ್ತು, ಮಾರ್ಕೆಟ್ ಸೀದಾ ಫಾಲ್ ಡೌನ್ ಆಯ್ತು. ಯಾಕೆ, ಅಷ್ಟು ಎತ್ತದ ಹೋದಾಗ ಎಲ್ಲರೂ ಕಾಯ್ತಾ ಕೂತಿರ್ತಾರ, ಅಡ್ಜಸ್ಟ್ಮೆಂಟ್ಸ್ ಮಾಡ್ಲೇಬೇಕಲ್ವಾ, ಮಾರ್ಕೆಟ್ ಕೆಳಗ್ ಬೀಳ್ತು. ಈಗ ನೋಡಿ ನ್ಯೂಸ್ ನೋಡ್ತೀವಿ, ನ್ಯೂಸ್ ಏನ್ ಹೇಳ್ತೀವಿ, ಗೂಳಿ ಕುಣಿತ, ಮುಗ್ಗರಿಸಿದ ಮಾರ್ಕೆಟ್, ಈ ಕರಡಿ ಕುಣಿತ ಎಲ್ಲ ಹೇಳ್ತಾರೆ. ಈ ಕುಣಿತವನ್ನ ನೋಡ್ಕೊಂಡು ಬಂದು ನೆಕ್ಸ್ಟ್ ಡೇ ನಾವು ಬರೋದ್ರೊಳಗೆ ಏನಾಗೋಗುತ್ತೆ, ಇಲ್ಲಿ ರಿಯಾಕ್ಷನ್ ಉಲ್ಟಾ ಇರುತ್ತೆ. ಈ ಯಾವ ನ್ಯೂಸ್ ರೀಡರ್ಗಳಿಗೂ ಈ ಮಾರ್ಕೆಟ್ ಅಂದ್ರೆ ಏನೊಂದು ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೇನು, ನಿನ್ನೆ ಕ್ಲೋಸಿಂಗ್ ಕಿಂತ ಇವತ್ತು ಕ್ಲೋಸಿಂಗ್ ಮೇಲೆ ಇದ್ರೆ ಮಾರ್ಕೆಟ್ ಪಾಸಿಟಿವ್ ಅಂತಾರೆ, ನಿನ್ನೆ ಕ್ಲೋಸಿಂಗ್ ಗಿಂತ ಇವತ್ತಿನ ಕ್ಲೋಸಿಂಗ್ ಕೆಳಗಡೆ ಇತ್ತಂದ್ರೆ ಮಾರ್ಕೆಟ್ ನೆಗೆಟಿವ್ ಅಂತಾರೆ. ಅದು ಅಡ್ಜಸ್ಟ್ಮೆಂಟ್ ಅಂತ ಅವ್ರು ಹೇಳುದಿಲ್ಲ, ಅದು ಕರೆಕ್ಷನ್ಸ್ ಅಂತ ಹೇಳುದಿಲ್ಲ, ಕರೆಕ್ಟ್ ಅಲ್ವಾ? ನಮಗೇನ್ ಅನ್ಸ್ಬಿಡುತ್ತೆ, ಅವ್ರು ಹೇಳಿದರೆ ಮಾರ್ಕೆಟ್ ಪ್ಯಾನಿಕ್ ಪ್ಯಾನಿಕ್ ಅಂತ ಹೇಳಿ ನಾವು ಸೆಲ್ ಮಾಡಕ್ ಹೋಗ್ತೀವಿ, ಮಾರ್ಕೆಟ್ ಚೆನ್ನಾಗಿದೆ ಅಂತ ಬೈ ಮಾಡಕ್ ಹೋಗ್ತೀವಿ. ಇದು ಮಾರ್ಕೆಟ್ ಅಲ್ಲಿ ನಡೀತಿರೋದು. ಇದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗೋ ಟೈಮಲ್ಲಿ ನ್ಯೂಸ್ ಅನ್ನ ನೋಡ್ಕೊಂಡ್ ಬಂದ್ ಹಾಕ್ತಿವಿ ಅಥವಾ ಏನೇನೋ ನೋಡ್ಕೊಂಡ್ ಬಂದ್ ಹಾಕ್ತಿವಿ, ಅದು ಮಾರ್ಕೆಟ್ ಟೋಟಲಿ ಕನ್ಫ್ಯೂಸ್ ಮಾಡುತ್ತೆ, ಏನು ಮಾಡಲ್ಲ. ಅದಕ್ಕೆ ಸಿಂಪಲ್ ಟೆಕ್ನಿಕ್, ಗ್ಯಾಪ್ ಅಪ್ ಆಯ್ತಾ, ಗ್ಯಾಪ್ ಡೌನ್ ಆಯ್ತಾ, ಯಾರೋ ದೊಡ್ಡಣ್ಣ ಬಂದಿದ್ದಾರೆ, ಆ ದೊಡ್ಡಣ್ಣ ಸ್ವಲ್ಪ ಸಮಾಧಾನ ಆಗೋವರೆಗೆ ನಾವೇನ್ ಮಾಡ್ಬೇಕು, ಸಮಾಧಾನದಲ್ಲಿ ಕೂರ್ಬೇಕು. 1 ಅವರ್ ಸಮಾಧಾನದಲ್ಲಿದ್ರೆ ಮಾರ್ಕೆಟ್ ಸ್ಟೇಬಲ್ ಆಗುತ್ತೆ. ಸ್ಟೇಬಲ್ ಆದ್ಮೇಲಿಂದ ನಿಮ್ಮ ಪ್ಲಾನ್ ಏನಿರುತ್ತೆ ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿ. ಯಾಕೆಂದ್ರೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿದ್ದಾಗ ನಮ್ಮ ಪ್ಲಾನೇ ದಿಕ್ಕಾಪಾಲಾಗಿರುತ್ತೆ, ಪ್ಲಾನೇ ಇರಲ್ಲ. ಆ ಪ್ಲಾನ್ ದಿಕ್ಕಾಪಾಲಾಗಿರುವಂತಹ ಪ್ಲಾನ್ ಅನ್ನ ನಾವು ತಿರ್ಗಾ ಪ್ರಾಪರೈಸೇಷನ್ಗೆ ತರಬೇಕು. ಪ್ರಾಪರೈಸೇಷನ್ಗೆ ತಂದ ಮೇಲಿಂದ ನಾವು ಪ್ಲಾನ್ ಅನ್ನ ಮುಂದೆ ತಗೊಂಡು ಹೋಗ್ಬೇಕು. ಇದನ್ನ ಮಾಡಿ, ಸೊ ಅವಾಗ ನಿಮ್ಗೆ ಇದು ಕ್ಲಾರಿಟಿ ಸಿಗುತ್ತೆ. ಸೊ ನೀವೊಂದು ಈಗ
ಓವರ್ ಆಲ್ ಆಗಿ ಬ್ರೀಫ್ ಆಗಿ ನಿಮ್ಗೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ರೀಸನ್, ಅದ್ರ ಹಿಂದೆ ಪ್ಲೇಯರ್ಸ್ ಗಳು ಯಾರು, ಇದೆಲ್ಲ ಬಗ್ಗೆ ಹೇಳಿದ್ವಿ. ಏನ್ ಅನ್ಸ್ತು ಅನ್ನೋದನ್ನ ನಿಮ್ಮ ಒಂದು ಒಪಿನಿಯನ್ ಅನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.